ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ನಾವ್ಯಾತಿಗೆ ಬೆಂಬಲ ಕೊಡಬೇಕು? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಿದ್ದರಾಮಯ್ಯನವ್ರು ಇಳಿಸಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸಬೇಕು. ಕಾಂಗ್ರೆಸ್ಸಿನ ಟಾರ್ಗೆಟ್ ಮಾಡಿಬಿಟ್ಟು ಸಿದ್ದರಾಮಯ್ಯನವರ ಟಾರ್ಗೆಟ್ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅನುಕೂಲ ಆಗುತ್ತೆ. ಮೂಢ ಫಲಾನುಭವಿಗಳಲ್ಲಿ ದೇವೇಗೌಡರ ಕುಟುಂಬವೂ ಇದೆ, ಯಡಿಯೂರಪ್ಪನವರ ಕುಟುಂಬವೂ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ಮೂಢ ವಾಲ್ಮೀಕಿ ವಿಚಾರ ಅಲ್ಲ. JDS ಅಸ್ತಿತ್ವದೊಳಗಡೆ ಪ್ರವೇಶ ಮಾಡುವ ತಂತ್ರ ಅದನ್ನು ಅರ್ಥ ಮಾಡಿಕೊಳ್ಳದಷ್ಟು ದೊಡ್ಡ ರಾಜಕಾರಣಿ ಕುಮಾರಸ್ವಾಮಿ ಅವರು ಅಲ್ವೇ ಅಲ್ಲ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಕುಮಾರಸ್ವಾಮಿ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ನಾವು ಕುಮಾರಸ್ವಾಮಿ ಅವ್ರಿಗೆ ಆವಾಗಲೇ ಹೇಳಿದ್ವಿ. ಸರ್, ಜಾತ್ಯತೀತ ಜನತಾದಳ ಕುಟುಂಬ ರಾಜಕಾರಣ ಆ ರಾಜಕಾರಣ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ಕೊಂಡೇ ಬಂದರು. ಈ ಸಲ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣದ ಪರಮಾವಧಿಯನ್ನು ನೋಡಿದ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಅವರವರ ಸರ್ವೈವನ್ನು ನೋಡ್ತದೆ. ಹೌದಪ್ಪ, ತೀರಾ ಒಬ್ಬ ಕಾರ್ಯಕರ್ತರಿಗೆ ಬೆಳೆಸಲ್ಲ, ನೀವು ನನಗೆ ಟಿಕೆಟ್ ಕೊಡಿ ಅಂತ ಬರ್ತಾರೆ. ಅದು ದುಡ್ಡು ಇರಲ್ಲ, ಫೇಮು ಇರಲ್ಲ, ಗೆಲ್ಲೋ ಸಾಧ್ಯತೆ ಕಡಿಮೆ ಇರುತ್ತೆ. ಪಾರ್ಟಿ ಜೊತೆಗೆ ಅಧಿಕಾರ ಕೂಡ ಬೇಕಾಗ್ತದೆ. ಪಾರ್ಟಿನೂ ಉಳಿಬೇಕು, ಅಧಿಕಾರನೂ ಬೇಕು. ಹಾಗಾಗಿ ಒಂದಿಷ್ಟು ಕುಟುಂಬದಲ್ಲಿ ನೇಮು ಫೇಮು ಇರುವ, ದುಡ್ಡು ಗಿಡ್ಡೆಲ್ಲ ಚೆನ್ನಾಗಿರೋರನ್ನೇ ಬಿಟ್ಟು ನಾವು ರಾಜಕೀಯ ಮಾಡಬೇಕಾಗಿದೆ. ಏನಂದರೆ ಜನರೇ ಭ್ರಷ್ಟರಾಗಿದ್ದಾರಲ್ಲ. ಜನಕ್ಕೆ ಜಾತಿನೇ ಮುಖ್ಯ, ಜನಕ್ಕೆ ನೇಮು ಫೇಮೇ ಮುಖ್ಯ, ಜನಕ್ಕೆ ದುಡ್ಡೇ ಮುಖ್ಯ. ಈ ಕ್ವಾಲಿಟಿ ಯಾರಲ್ಲಿದೆ? ಸಾಮಾನ್ಯವಾಗಿ ರಾಜಕಾರಣಿಗಳ ಮಕ್ಕಳಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಅವರನ್ನೇ ಈ ಜನ ಗೆಲ್ಲಿಸ್ತಾರೆ. ಗೆಲ್ಲಿಸಿದ ಮೇಲೆ ಇದೇ ಜನ ಮಾತಾಡ್ತಾರೆ, ಕಾರ್ಯಕರ್ತರಿಗೆ ಇವರು ಟಿಕೆಟ್ ಕೊಡಲ್ಲ, ಇವರವರೇ ಬೆಳೀತಾರೆ, ಕುಟುಂಬ ರಾಜಕಾರಣ ಮಾಡ್ತಾರೆ ಅಂಥೇಳಿ. JDS ಕುಟುಂಬ ರಾಜಕಾರಣದ ಅತಿ ಹೆಚ್ಚು ಕಲ್ಲನ್ನು ಹೊಡೆಸಿಕೊಂಡಂಥ ಪಕ್ಷ. ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ಗಂಡ, ಹೆಂಡತಿ, ಸೊಸೆ ಎಲ್ಲ ಅವರೇ ಅಂತ ಮಾತನಾಡ್ತಿದ್ದವರು ಎಲ್ಲ ಇವತ್ತು ಅವರವ್ರ ಮಕ್ಕಳಿಗೆ ಈ ಕಾಂಗ್ರೆಸ್ಸಲ್ಲಿ ತಗೊಳ್ಳಿ, ಮೊನ್ನೆ ನಿಗಮ ಮಂಡಳಿಗೂ ಅವರೇ, MP ಗೂ ಅವರೇ, MLA ಅವರೇ ಇದನ್ನೇ ಮಾಡ್ತಾ ಬಂದರು. ಅದ್ರ ಬಗ್ಗೆ ಆಕ್ಷೇಪ ಇದೆ, ಬಟ್ ಜನರಿಗೆ ಅದೇ ಬೇಕಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡೋದು ಕೂಡ ಅನಗತ್ಯ ಅಂತಲೇ ಹೇಳ್ತೀನಿ. ಹಾಗಾಗಿ ಇನ್ನು ಮುಂದೆ JDSಗೆ ಕುಟುಂಬ ರಾಜಕಾರಣ ಅಂತ ಯಾರಾದರೂ ಹೇಳಿದ್ರೆ ವಾಪಸ್ಸು ಕಲ್ಲನ್ನು ಎತ್ತಿ ಎಲ್ಲಿ ಎಸಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಈಗ ಕುಮಾರಸ್ವಾಮಿ ಸೀಟು ಬಂತು. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಪ್ರಾದೇಶಿಕ ಪಕ್ಷಗಳು ಸದಾ ಬಲಿಷ್ಠವಾಗಿರಬೇಕು. ಪ್ರಾದೇಶಿಕ ಪಕ್ಷಗಳೇ ರಾಜ್ಯವನ್ನು ಆಳಬೇಕು ಅಂತ ಹಂಬಲ ಇರೋರು ನಾವು. ಕಾಂಗ್ರೆಸ್ಸು, BJP, ಕಮ್ಯುನಿಸ್ಟು ಇದೆಲ್ಲ ಆಮೇಲೆ ಮಾತಾಡೋಣ. ನಮಗೆ ನೀವು JDS ಆಗಲಿ ಅಥವಾ ಯಾವುದೇ ಒಂದು ಪ್ರಾದೇಶಿಕ ಪಕ್ಷ ಬಲಿಷ್ಠವಾಗಿರಬೇಕು. ಅವರು ಈ ನಾಡನ್ನು ಆಳಬೇಕು. ಯಾಕಂದರೆ ಪ್ರಾದೇಶಿಕ ಪಕ್ಷಗಳಿಗೆ ನಾಡೇ ಮುಖ್ಯ ಆಗಿರುತ್ತೆ, ನಾಡಿನ ಸಮಸ್ಯೆಗಳೇ ಮುಖ್ಯ ಆಗಿರುತ್ತೆ. ನಾಡನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಲೋಚನೆಗಳನ್ನು ಅವ್ರು ಮಾಡಲ್ಲ. ಒಂದು ರಾಜ್ಯವನ್ನು ಒಂದು ಪ್ರಾದೇಶಿಕ ಪಕ್ಷ ಆಳ್ವಿಕೆ ಮಾಡಿದ್ರೆ ಅವರು ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಆ ನಾಡಿಗೆ, ಆ ರಾಜ್ಯಕ್ಕೆ ಅವ್ರು ಕೊಡ್ತಾರೆ. ಪ್ರಾದೇಶಿಕ ಪಕ್ಷಗಳು ಎಷ್ಟು ಬಲಿಷ್ಠವಾಗಿರುತ್ತೋ ಆಗ ರಾಷ್ಟ್ರೀಯ ಪಕ್ಷಗಳು ಜಾಸ್ತಿ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗಲ್ಲ. ಇಲ್ಲಿ ಅವ್ರಿಗೊಂದು ಭಯ ಇದ್ದೇ ಇರುತ್ತೆ, ಅವ್ರಿಗೆ ಇಷ್ಟ ಬಂದಂಗೆ ಮಾಡಲ್ಲ. ರಾಷ್ಟ್ರೀಯ ಪಕ್ಷಗಳನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಆ ಪಕ್ಷಕ್ಕೆ ಹೈಕಮಾಂಡ್ ಅಂತ ಇರ್ತಾರಲ್ಲ, ಅವ್ರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕಾಗುತ್ತೆ, ಅವರ ಡೈರೆಕ್ಷನ್ನಲ್ಲೇ ಇವ್ರು ಕೆಲಸ ಮಾಡಬೇಕಾಗುತ್ತೆ. ಆದರೆ ಪ್ರಾದೇಶಿಕ ಪಕ್ಷಗಳಿಗೆ ಆ ಸಮಸ್ಯೆಗಳಿರಲ್ಲ. ಅವರು ಈ ನೆಲದ ಅಸ್ಮಿತೆಯ ಆಧಾರದಲ್ಲಿ ಅಧಿಕಾರವನ್ನು ನಡೆಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ರಾಜಕೀಯದ ಸ್ವಾರ್ಥದ ಲೆಕ್ಕಾಚಾರವನ್ನು ಬದಿಗಿಟ್ಟು ಅಸಲಿ ವಿಚಾರ ಹೀಗಿರುತ್ತೆ ಅನ್ನೋದನ್ನು ನಾನು ಮಾತಾಡ್ತಾ ಇರೋದು ಸ್ನೇಹಿತರೆ. JDS ಪಕ್ಷ ಸೌತ್ ಇಂಡಿಯಾದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಮತ್ತೆಲ್ಲೂ ಕೂಡ ಉಸಿರಾಡಲು ಕೂಡ ಒದ್ದಾಡುತ್ತಿರುವ, ಅಕೌಂಟೇ ಓಪನ್ ಮಾಡದೆ ಪರಿತಪಿಸುತ್ತಿರುವ ಅನೇಕ ರಾಜ್ಯಗಳಲ್ಲಿ ಅಂತಹ ಪಕ್ಷಗಳ ಜೊತೆ ಇವರು ಸೇರಿಕೊಳ್ಳೋದು. ಜೊತೆಗೆ ಸಿದ್ಧಾಂತ ಜಾತ್ಯತೀತ ಜನತಾದಳ ಅಂತ ಇವ್ರು ಹೇಳ್ತಾರೆ. ಅವ್ರು ನೋಡಿದ್ರೆ ಶುದ್ಧ ಕೋಮುವಾದಿಗಳು. ಅವರು ಒಡೆದಾಳುವ ರಾಜಕಾರಣವನ್ನು ಮಾಡ್ತಾರೆ. ತೀರಾ ಕುಮಾರಸ್ವಾಮಿ, ದೇವೇಗೌಡರು ಇವರು ಕೋಮುವಾದದ ರಾಜಕಾರಣವನ್ನು ಮಾಡಿದ್ದು ನಾವು ನೋಡೇ ಇಲ್ಲ. ಜಾತ್ಯತೀತವಾದ ಅಂತಹ ಟ್ಯಾಗ್ಲೈನ್ ಇಟ್ಕೊಂಡು ಅದರ ಪ್ರಕಾರವೇ ಅವ್ರು ರಾಜಕಾರಣವನ್ನು ಮಾಡ್ತಾ ಬಂದರು. ಇವರಿಗೆ ಕಾಂಗ್ರೆಸ್ ಮೇಲೆ ಸಿಟ್ಟು, ಡಿ.ಕೆ. ಶಿವಕುಮಾರ್ ಮೇಲೆ ಸಿಟ್ಟು, ಸಿದ್ದರಾಮಯ್ಯ ಮೇಲೆ ಸಿಟ್ಟು. ಆ ಸಿಟ್ಟಿಗೆ ಅವ್ರು BJP ಜೊತೆ ಸೇರ್ಕೊತಾರೆ. ಅದು ಬಹುಶಃ ಯಾರಿಗೂ ಇಷ್ಟ ಆಗಲಿಲ್ಲ. ಮುಸಲ್ಮಾನರು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ
ಓಟನ್ನು ಹಾಕಿಲ್ಲ ಅನ್ನುವಂಥ ಸಿಟ್ಟು ಬೇರೆ ಇತ್ತು. ಹಾಗಾಗಿ ನಾವು ಯಾಕೆ ಒಂದು ಕಡೆ ಸ್ಟಿಕನ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆ ಕಡೆ ಹೋಗಿ ತಪ್ಪೇ ಮಾಡಿದ್ರು ಅವರು. ಅದು ಒಂದು ನಿರ್ದಿಷ್ಟವಾದ ರಾಜಕೀಯ ನಿಲುವು ಇಲ್ಲದ ನಡೆ ಅಂತಲೇ ಕರೆಸ್ಕೊಳ್ತದೆ. ಹಾಗೆ BJP ಜೊತೆ ಸೇರಿಕೊಂಡ್ರು. ನಾವು ಹೇಳಿದ್ವಿ ತಪ್ಪು ಕುಮಾರಸ್ವಾಮಿ ಅವರೇ, ನಿಮ್ಮ ಸಿದ್ಧಾಂತಕ್ಕೆ ಸ್ಟೇಕನ್ ಆಗಿ ಈಗ ನಿಮ್ಗೆ ಅಧಿಕಾರ ಸಿಗದೆ ಇರ್ಬೋದು, ಈಗ ನೀವು ಹೀನಾಯೋಗ ಸೋತಿರ್ಬೋದು, ಎಂತೆಂಥವ್ರು ಮೆರೆದು ಇದ್ದಾರೆ, ಪಾತಾಳಕ್ಕೆ ಬಿದ್ದು ನಾಶ ಆದವರು ಇದ್ದಾರೆ, ಮತ್ತೆ ಪುಟಿದೆದ್ದು ಫಿನಿಕ್ಸ್ ಥರ ಅಧಿಕಾರಕ್ಕೆ ಏರಿದವರು ಇದ್ದಾರೆ. ಅಂತಹ ದೊಡ್ಡ ಇತಿಹಾಸ ಇರುವಂಥ ಭಾರತದ ರಾಜಕಾರಣದಲ್ಲಿ ಒಂದು ವಿಧಾನಸಭೆ ಚುನಾವಣೆಯ ಹಿನ್ನಡೆಗೆ ನೀವು ಈ ಥರದ ತೀರ್ಮಾನವನ್ನು ತಗೊಂಡು ಲೋಕಸಭೆಯಲ್ಲಿ ಕೋಮುವಾದಿ ಪಕ್ಷಗಳ ಜೊತೆ ನೀವು ಸೇರ್ಕೋಬಾರ್ದು, ತಪ್ಪು ಮಾಡ್ತಾ ಇದ್ದೀರಾ. ದೇವೇಗೌಡರನ್ನು ಇಳಿ ವಯಸ್ಸಿನಲ್ಲಿ ಅವರಿಗೆ ನಿರ್ದಿಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಿಡದೆ ನಿಮ್ಮ ತೀರ್ಮಾನವೇ ದೇವೇಗೌಡರ ತೀರ್ಮಾನವೆಂದು ನೀವು ಈ ಥರ ನಿರ್ಧಾರವನ್ನು ತೆಗೆದುಕೊಂಡಿರೋದು ಸರಿಯಲ್ಲ. ದೇವೇಗೌಡರು ಈ 91ನೇ ವಯಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ. ಎಂಥ ದುರ್ದೈವ ಹಬ್ಬ. ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ, ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲೇ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ನರೇಂದ್ರ ಮೋದಿ. ಅದರ ಪರಿಣಾಮ ಏನಾಯಿತು ಅಂದರೆ ಈ ಲೋಕಸಭೆ ಚುನಾವಣೆಯಲ್ಲಿ 5ರಿಂದ 6 ಸೀಟುಗಳು ಕಾಂಗ್ರೆಸ್ ಕಳೆದುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವ್ರ ಜೊತೆ JDS BJP ಜೊತೆ ಮೈತ್ರಿ ಮಾಡಿಕೊಂಡಿದ್ದೇ ಕಾರಣ ಆಗಿತ್ತು. ಒಂದು ವೇಳೆ BJP ಜೊತೆ JDS ಹೋಗದೇ ಇದ್ದಿದ್ರೆ, JDSನ ವಿಶ್ವಾಸಕ್ಕೆ ಕಾಂಗ್ರೆಸ್ಸನ್ನು ತಗೊಂಡಿದ್ರೆ ಅದೇ 6-7 ಸೀಟು ಅಂದರೆ 9 ಸೀಟನ್ನು ಗೆದ್ದಂತಹ ಕಾಂಗ್ರೆಸ್ 16ರಿಂದ 17 ಸೀಟನ್ನು ಈಸಿಯಾಗಿ ಗೆಲ್ತಾ ಇತ್ತು. ಅದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಬೇಡ. ಆದರೆ ನಮಗೆ ಒಂದು ಬಲವಾದ ಗ್ಯಾರಂಟಿ ಅಂತೂ ಇತ್ತು. ಯಾಕಂದರೆ ಕುಮಾರಸ್ವಾಮಿ ಅವರನ್ನು ಬಲ್ಲೋರು ನಾವು. ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಭಾಳ ದಿನ BJP ಜೊತೆ ಮುಂದುವರಿಯಲ್ಲ. BJP ಯಾವ ಥರ ಇವರನ್ನೆಲ್ಲ ಬಳಸ್ಕೊಳ್ತವೆ, ಯಾವ ಥರ ಮುಗಿಸ್ತವೆ ಅನ್ನೋದ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವ್ರಿಗೆ ಕ್ಲಾರಿಟಿ ಇದೆ. ನಾವೇನೇ ವಿಮರ್ಶೆ ಮಾಡಿದ್ರೂ ಕೂಡ ಅವರ ರಾಜಕಾರಣದ ಅನುಭವ ಭಾಳ ದೊಡ್ಡದಿದೆ, ಅದೊಂದು ವಿಸ್ತಾರವಾದ ಜಗತ್ತು. ಹಾಗಾಗಿ ನಮಗೆ ಅದೊಂದು ಗ್ಯಾರಂಟಿ ಇತ್ತು. ಅದಕ್ಕೆ ತಕ್ಕಂತೆ ಈಗ BJPಯ ಮೈತ್ರಿಯನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಹೊರಗೆ ಬರುವ ಘೋಷಣೆ ಮಾಡದೇ ಇದ್ದರೂ ಆ ಲಕ್ಷಣಗಳು ಕಾಣಿಸಿಕೊಂಡಿದೆ. ಅದು ಬೆಂಗಳೂರು ಮೈಸೂರು BJPಯ ಪಾದಯಾತ್ರೆಗೆ ಸಂಬಂಧಪಟ್ಟಂಥ ವಿಚಾರ. ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಸನ್ಮಾನ್ಯ BS ಯಡಿಯೂರಪ್ಪನವರು, ಹಿರಿಯ ನಾಯಕರು, ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ, ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಮತ್ತೆ 10ನೇ ತಾರೀಕು ಶನಿವಾರ, 3ನೇ ತಾರೀಕು ಶನಿವಾರ ನಾವು ಪ್ರಾರಂಭ ಮಾಡೋರಿದ್ದೇವೆ. 10ನೇ ತಾರೀಕು ಶನಿವಾರ ಅದು ಸಮಾರೋಪ. ಅವತ್ತು ನಮ್ಮ ಕೇಂದ್ರದಿಂದ ರಾಷ್ಟ್ರೀಯ ನಾಯಕರುಗಳು ಕೂಡ ಬರೋರಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಏನದು ಬೆಂಗಳೂರು ಮೈಸೂರು BJP ಪಾದಯಾತ್ರೆ? ನಿಮಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಾಲ್ಮೀಕಿ ಹಗರಣ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿರೋದು, ಸುದ್ದಿ ಆಗ್ತಿರೋದು ನಿಮಗೆ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಷ್ಟೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಿದ್ದರಾಮಯ್ಯನವರನ್ನ ಲೇವಡಿ ಕೂಡ ಮಾಡಿದ್ರು. 187 ಕೋಟಿ ಲೀಟಿ ಹೊಡೆದ್ಬಿಟ್ರು, 180 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. मुख्यमंत्री जी खड़े होकर के बोल रहे हैं
अरे भैया वो 187 करोड़ नहीं है, सिर्फ 89 करोड़ से जो गपला है, मगर नॉट 187 करोड़ बट ओनली 89 करोड़। ये देख लीजिए क्या कॉन्फिडेंस। 189 ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ರೆ 189 ಕೋಟಿ ಅಲ್ಲ 89 ಕೋಟಿ ಆಗಿರೋದು ಅಂತ ಹೇಳಿ ತುಂಬ ಕಾನ್ಫಿಡೆಂಟ್ ಆಗಿ ಅದನ್ನು ಸಮರ್ಥನೆ ಮಾಡ್ಕೊತಾರೆ ಅಂತ ಅವರು ವ್ಯಂಗ್ಯವನ್ನು ಆಡ್ತಾರೆ. ಆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಅಧಿಕಾರಿ ನೇಣು ಹಾಕೋತಾರೆ. ಆಮೇಲೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ, ಎನ್ಕ್ವೈರಿ ನಡೀತಿದೆ, ಎಲ್ಲದೂ ಆಗ್ತಾ ಇದೆ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಮೂಡ ಹಗರಣ, ಮೂಡದಲ್ಲಿ ಅಕ್ರಮವಾಗಿ ನಿವೇಶವನ್ನು ತಗೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ಕಲ್ಲನ್ನು ಸಿದ್ದರಾಮಯ್ಯನವರ ಮೇಲೆ ಎಸೆಯುವಂಥ ಪ್ರಯತ್ನವನ್ನು BJP ಮಾಡಿತು. ಅದರ ಬಗ್ಗೆ ನಾನೇ ಒಂದು ವಿಡಿಯೋ ಮಾಡಿ ಅನಾಲಿಸಿಸ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳು, ಹೆಚ್ಚಿನ ವಿವರಗಳು ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡಬಹುದು. ಮೂಡ ಹಗರಣದಲ್ಲಿ ನೀವು ಸಿದ್ದರಾಮಯ್ಯನವರನ್ನು ಬಲವಂತವಾಗಿ ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು 100ಕ್ಕೆ 100 ಸಾಬೀತು. ಅದರದ್ದು ಫುಲ್ಲು ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ, ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತು ಮೈಸೂರು, ಅಂದರೆ ಬೆಂಗಳೂರಿಂದ ಹಿಡಿದು ಮೈಸೂರಿನವರೆಗೂ BJP ಪಾದಯಾತ್ರೆಯ ಮೂಲಕ ಈ ವಿಚಾರವನ್ನು ದೊಡ್ಡ ಧ್ವನಿಯಲ್ಲಿ ಜನರಿಗೆ ಮುಟ್ಟಿಸುವ, ಈ ಸರ್ಕಾರ ವಿರುದ್ಧ ಹೋರಾಟ ಮಾಡುವ ಸಾಂಕೇತಿಕವಾಗಿ ಈ ಪಾದಯಾತ್ರೆಯನ್ನು ಇವರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಯನ್ನು ಅವ್ರು ಮಾಡ್ಕೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಈ ಪಾದಯಾತ್ರೆಗೆ ನಿಮ್ಮ ಬೆಂಬಲ ಇದೆ ಅಂತ ಕೇಳ್ತಾರೆ. ಯಾವ ಪಾದಯಾತ್ರೆ? ನಮ್ಮ ದೇವೇಗೌಡರ ಕುಟುಂಬವನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟವನು, ಆ ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವನ್ನು ಊರಿಡೀ ಡಿಸ್ಟ್ರಿಬ್ಯೂಟ್ ಮಾಡಿದವನು, ಆ ಮೂಲಕ ದೇವೇಗೌಡರ ಕುಟುಂಬದ ಮಾನ ಮರ್ಯಾದೆಯನ್ನು ಬೀದಿಗೆ ಇಟ್ಟು ಆ ಕುಟುಂಬವನ್ನು ನಾಶ ಮಾಡಬೇಕಂತ ಪ್ರಯತ್ನ ಪಟ್ಟಂಥ ಅಲ್ಲಿನ ಮಾಜಿ MLA ಪ್ರೀತಮ್ ಗೌಡರನ್ನು ಕೂರಿಸ್ಕೊಂಡು ಇವ್ರಿಗೆ ಮಾಡುವಂಥ ಸಭೆಯಲ್ಲಿ, ಇವ್ರು ಮಾಡುವಂಥ ಮೀಟಿಂಗಿಗೆ ನಾನು ಹೋಗಿ ಆ ಪ್ರೀತಮ್ ಗೌಡನ ಪಕ್ಕದಲ್ಲಿ ಕೂತ್ಕೊಂಡು ಸಲಹೆ ಸೂಚನೆಗಳನ್ನು ಕೊಡ್ಲಾ? ಏನು ಅನ್ಕೊಂಡಿದ್ದಾರೆ ಇವ್ರು ನನ್ನನ್ನು? ಏನು ಅನ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರು ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಮೈತ್ರಿ ಇರೋದು ಚುನಾವಣಾ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಇವರ ಎಲ್ಲ ವಿಚಾರಕ್ಕೂ, ಇವರ ಎಲ್ಲರ ಅತಿರೇಕಕ್ಕೂ ನಿಮ್ಮ ಬೆಂಬಲ ಇಲ್ಲ, ಇಲ್ಲಿ ಯಾವ ಮೈತ್ರಿನೇ ಇಲ್ಲ ಅಂಥೇಳಿ ಬಹಳ ಆಕ್ರೋಶದಿಂದ ಆ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇದು ರಿಯಲ್ ಕುಮಾರಸ್ವಾಮಿ. ನಾನು ಯಾವಾಗಲೂ ಇದು ರಿಯಲ್ ಕುಮಾರಸ್ವಾಮಿ. ಅದಕ್ಕೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಸಂಬಂಧನೇ ಇಲ್ದಿರೋ ಕಡೆ ಸಂಬಂಧ ಮಾಡ್ಕೊಂಡಿದ್ದೀರಾ, ಅಲ್ಲಿ ಇದ್ದ ಮೇಲೆ ನಿಮ್ಗೆ ಅವ್ರು ಏನು ಮಾಡಿದ್ರು ಅದು ನಿಮಗೆ ಅಪತ್ಯನೇ, ನಿಮ್ಗೆ ಇಷ್ಟ ಆಗಲ್ಲ. ಇದು ಈಗ ಇಷ್ಟ ಆಗುತ್ತಾ? ಪ್ರೀತಮ್ ಗೌಡನ ಕೂರಿಸ್ಕೊಂಡು ಮೀಟಿಂಗ್ ಕರೀತಾರೆ, ನಿಮ್ಮ ದುಶ್ಮನ್ ಯಾರೋ ಆ ದುಶ್ಮನ್ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ, ನೀವು ಮೀಟಿಂಗ್ ಭಾಗವಹಿಸಿ ಸಲಹೆ ಸೂಚನೆಗಳು ಕೊಡಿ ಅಂದರೆ ಯಾವನು ಹೋಗ್ತಾನೆ? ಅದರಲ್ಲೂ ಕುಮಾರಸ್ವಾಮಿ ಅಂತೂ ಹೋಗೋದಕ್ಕೆ ಸಾಧ್ಯನಾ? ಅವರ ಆಕ್ರೋಶ ಸಹಜವಾಗೇ ಇದೆ, ಸಹಜವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ BJPಗೂ ಬಹಳ ಸ್ಪಷ್ಟತೆ ಇದೆ. ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ರೆ BJPಯ ಬೋರ್ಡ್ನಲ್ಲಿ, BJPಯ ಸಾರಥ್ಯದಲ್ಲಿ ಈ ಪಾದಯಾತ್ರೆ ಹೊರಟರೆ ಅದು ಕುಮಾರಸ್ವಾಮಿ ಅವರ ಬೆಲ್ಟಿನಲ್ಲಿ BJPಯ ಮಾರ್ಕೆಟಿಂಗ್ ಟೆಕ್ನಿಕ್ ಕೂಡ ಇದೆ. ಅದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ. ನಾಟ್ ಓನ್ಲಿ ಪ್ರೀತಮ್ ಗೌಡ ಇಶ್ಯೂ, ಬೆಂಗಳೂರಿಂದ ಮೈಸೂರುವರೆಗೂ ಸಿಗುವಂಥ ನಿಮ್ಮ ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಇದೆಲ್ಲದೂ ಕೂಡ JDS ಪ್ರಾಬಲ್ಯ ಇರುವಂಥ ವಿಧಾನಸಭಾ ಕ್ಷೇತ್ರಗಳು, ಲೋಕಸಭಾ ಕ್ಷೇತ್ರಗಳು. ಇಲ್ಲಿ BJP ಜೊತೆ ಕುಮಾರಸ್ವಾಮಿಯವರು ಹೊರಟ್ರೆ BJP ನಿಧಾನವಾಗಿ ಆಲ್ರೆಡಿ ಒಂದು ಹಂತದಲ್ಲಿ ಆ ಪ್ರಾಂತ್ಯದೊಳಗಡೆ ನುಸುಳುವ ಪ್ರಯತ್ನವನ್ನು BJP ಮಾಡಿದೆ. ಈ ಥರದ ಪಾದಯಾತ್ರೆಯ ಮೂಲಕ ಇನ್ನಷ್ಟು ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಮಾಡಿಕೊಂಡು ಒಂದಿಷ್ಟು ಮುಗಿಸಿದ JDSನ್ನು ಮತ್ತಷ್ಟು ಮುಗಿಸುವ ತಂತ್ರ ಇದು. ಇದು ಕಾಂಗ್ರೆಸ್ ಸರ್ಕಾರದ ಮೂಡ ವಾಲ್ಮೀಕಿ ವಿಚಾರ ಅಲ್ಲ. JDS ಅಸ್ತಿತ್ವದೊಳಗಡೆ ಪ್ರವೇಶ ಮಾಡುವ ತಂತ್ರ. ಅದನ್ನು ಅರ್ಥ ಮಾಡಿಕೊಳ್ಳದಷ್ಟು ದೊಡ್ಡ ರಾಜಕಾರಣಿ ಕುಮಾರಸ್ವಾಮಿ ಅವರು ಅಲ್ವೇ ಅಲ್ಲ. ಮೂಡಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನ ಅರೆಸ್ಟ್ ಮಾಡ್ತಾರೋ, ಅವ್ನ ಅರೆಸ್ಟ್ ಮಾಡಿದ್ರೆ ರಕ್ತಪಾತ ಆಗುತ್ತೆ ಅಂತ ಹೇಳ್ಬಿಟ್ಟು ಕುರುಬ ಸಮುದಾಯದವ್ರು ನಿನ್ನೇನೋ ಪ್ರೆಸ್ ಮೀಟ್ ಕರೆದಿರೋದು, ಇವೆಲ್ಲ ಯಾಕೋ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಎಲ್ಲೋ ಸಿದ್ದರಾಮಯ್ಯನ ಸ್ವಲ್ಪ ಮುಟ್ಟುವ ತಟ್ಟುವ ಪ್ರಯತ್ನ ಏನಾದರೂ ಆಗಬಹುದು ಅನ್ನೋದು ಆಂತರಿಕ ಮಾಹಿತಿಗಳು ಹೇಳ್ತಾ ಇರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಆ ಥರದ್ದು ಏನಾದರೂ ಡಿಸ್ಟರ್ಬೆನ್ಸ್ ಆದರೆ, ಅದಾಗಲೇ ಕಾಂಗ್ರೆಸ್ನೊಳಗಡೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಒಳಗಡೆ ಸಿಲುಕಿಕೊಂಡರೆ,
ಒಂದಿಷ್ಟು ತನಿಖೆಯ ವ್ಯಾಪ್ತಿಯ ಒಳಗಡೆ ಹೊರಟು ಹೋದರೆ ಅಲ್ಲಿ DK ಶಿವಕುಮಾರ್ ಅವರು ಅನಾಯಾಸವಾಗಿ ಬಂದು ಕೂರುವ ಸಂಭವ ಇದೆ. ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರನ್ನ ಕಂಡರೆ ಆಗದಿದ್ದರು, ಸಿಟ್ಟಿದ್ದರು, ಇನ್ನೊಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರೋದು ಅವರಿಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಅವರು ಸಂತೋಷವಾಗಿರ್ತಾರೆ. DK ಶಿವಕುಮಾರ್ ಅಲ್ಲಿ ಬಂದು ಕೂತ್ರೆ ಯಾವ ಅಸ್ತಿತ್ವಕ್ಕೆ ಕೊಡಲಿ ಏಟು ಬೀಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಏನೇ ಇವರು ಕಿತಾಪತಿಗಳನ್ನು ಮಾಡಿದ್ರು, ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಿದ್ರು, ಇದರ ಎಫೆಕ್ಟು ಎಲ್ಲ ರೀತಿಯಿಂದಲೂ ತನ್ನ ಮೇಲೆ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ಕುಮಾರಸ್ವಾಮಿ ಅವ್ರಿಗೆ ಇರೋದ್ರಿಂದ ಅವರು ಮೈತ್ರಿಯನ್ನೇ ಬೇಕಾದ್ರೆ ಕಳೆದುಕೊಳ್ತೀವಿ, ಅದು ಚುನಾವಣಾ ರಾಜಕೀಯದ ಮೈತ್ರಿ, ಈಗ ನಮ್ದು ಯಾವ ಮೈತ್ರಿ ಇಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡು ಮಾತಾಡ್ಕೊಂಡಿದ್ದಾರೆ. ಕೆಲವು JDS ನಾಯಕರುಗಳು ಈಗ ಜೋರು ಮಳೆ ಬರ್ತಾ ಇದೆ, ಇನ್ನು 2-3 ದಿವಸದಲ್ಲಿ ಪಾದಯಾತ್ರೆ ಅಂತಿದ್ದಾರೆ, ಆಗಸ್ಟ್ 3ರಿಂದ ಸ್ಟಾರ್ಟ್ ಮಾಡ್ತೀರಂತೆ. ಏನು ಕತೆ ಈ ಮಳೆಯಲ್ಲಿ, ಈ ಅತಿವೃಷ್ಟಿಯಲ್ಲಿ ಜನ ಸಾಯ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಪಾದಯಾತ್ರೆ ಎಲ್ಲ ಬೇಕಾ, ಅವೆಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು GD ದೇವೇಗೌಡರಾದಿಯಾಗಿ ಅನೇಕರು ಆ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸ್ಥಳೀಯವಾಗಿ ಬುಗುಲೆದ್ದಿರ್ತಕ್ಕಂಥದ್ದನ್ನ ನಾವು ಕಷ್ಟಗಳನ್ನ ಅವ್ರ ಕಣ್ಣೀರನ್ನ ನೋಡಿರೋದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಮಾನವನ ಕರ್ತವ್ಯ. ಎರಡೂ ಪಕ್ಷದ ನಾಯಕರು ಮೊನ್ನೆ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಕೂಡ ಈ ಚರ್ಚೆ ಆಯ್ತು. ವಾತಾವರಣ ಸುಧಾರಣೆ ಆಗತ್ತೆ ಅಂತೇಳಿ ಅವತ್ತು ಯೋಚನೆ ಮಾಡಿದ್ದೀವಿ. ಆದ್ರೆ ದಿನೇ ದಿನೇ ಪರಿಸ್ಥಿತಿ ಈ ರೀತಿ ಹದಗೆಟ್ಟಿರೋದ್ರಿಂದ ಇಂಥ ಪರಿಸ್ಥಿತಿನಲ್ಲಿ ಸ್ವಲ್ಪ ದಿವಸ ಮುಂದಾಕ್ಬೇಕು ಅನ್ನೋ ಒತ್ತಾಯವನ್ನ ಅಧ್ಯಕ್ಷರಿಗೆ ನಾವು ಮತ್ತೆ ಕುಮಾರಣ್ಣವ್ರಿಗೆ ಮನವಿ ಮಾಡ್ತೇವೆ. ಇನ್ನೊಂದು ಬದಿಯಲ್ಲಿ BJP ಒಳಗಡೆನೇ ಬಹಳ ದೊಡ್ಡ ಸಮಸ್ಯೆಗಳು. ಆ ವಿಜಯೇಂದ್ರ ಕಂಡ್ರೆ ಬಸನಗೌಡ ಪಾಟೀಲ್ ಎತ್ತಣಗಾಗಲ್ಲ, ಈ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಆಂತರಿಕ ಕಚ್ಚಾಟಗಳು ಇದನ್ನೆಲ್ಲ ತ್ಯಾಬ್ಯ ಹಾಕ್ಬಿಟ್ಟು ಇನ್ನೊಂದು ರೀತಿಯಲ್ಲಿ ಲಾಭ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು BJP ಆ ಕಡೆ ಹೊರಡ್ತಾ ಇದೆ. ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವ್ರು ಇಳಿಸಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸ್ಬೇಕು. DK ಶಿವಕುಮಾರ್ ಆದೇಶದಂತೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. DK ಶಿವಕುಮಾರ್ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜೇಂದ್ರ ಪಾದಯಾತ್ರೆ. ಆ ಕಡೆ ಕಾಂಗ್ರೆಸ್ಸಿನ ಟಾರ್ಗೆಟ್ ಮಾಡಿಬಿಟ್ಟು ಸಿದ್ದರಾಮಯ್ಯನವರ ಟಾರ್ಗೆಟ್ ಮಾಡಿದ್ರೆ DK ಶಿವಕುಮಾರ್ ಅನುಕೂಲ ಆಗುತ್ತೆ, ಆ ಮೂಲಕ ಒಕ್ಕಲಿಗ ನಾಯಕತ್ವಕ್ಕೆ ಏನಾದರೂ ಹಿನ್ನಡೆ ಆಗ್ತದೆ ಅಂತ ಕುಮಾರಸ್ವಾಮಿ ಅವರು ಆ ರೀತಿಯ ಯೋಚನೆಯನ್ನು ಸೇರಿಸಿ ಇವರ ಅತಿರೇಕವನ್ನು ಧಿಕ್ಕರಿಸುವ ರೂಪದಲ್ಲಿ ಪ್ರೀತಮ್ ಗೌಡನನ್ನು ನೆಪ ಮಾಡಿಕೊಂಡು ಮಾತನಾಡ್ತಿದ್ದಾರೆ ಅನ್ನೋದು ರಾಜಕೀಯ ವಲಯದ ಚರ್ಚೆಯಾಗಿದೆ ಸ್ನೇಹಿತರೆ. ಆದರೆ ಅಂತರಾಳದ ರಾಜಕೀಯ ಲೆಕ್ಕಾಚಾರ, DK ಶಿವಕುಮಾರ್ಗೆ CM ಪಟ್ಟ, ಸಿದ್ದರಾಮಯ್ಯ ಹೋದರೆ ಏನಾಗಬಹುದು ಅನ್ನುವಂತಹ ಕ್ಲಾರಿಟಿ, ಅದರ ಜೊತೆಗೆ ಮೂಡ ಅನ್ನೋ ವಿಚಾರದಲ್ಲೇ ನೀವೇನಾದರೂ ಸಿದ್ದರಾಮಯ್ಯನವರನ್ನ ಹಿಡಿಯುವ ಪ್ರಯತ್ನವೇನಾದರೂ ಮಾಡಿದ್ರೆ ಮೂಡ ಫಲಾನುಭವಿಗಳಲ್ಲಿ ದೇವೇಗೌಡರ ಕುಟುಂಬವೂ ಇದೆ, ಯಡಿಯೂರಪ್ಪನವರ ಕುಟುಂಬವೂ ಇದೆ. ಹಾಗಾಗಿ ಅಲ್ಲೂ ಕೂಡ ಸುತ್ತಿ ಬಳಸಿ ಯಾರೋ ಬುಡಕ್ಕೂ ಬರ್ಬೋದು ಅನ್ನೋದ್ರ ಬಗ್ಗೆನೂ ಅವರಿಗೆ ಕ್ಲಾರಿಟಿ ಇದೆ. ಒಟ್ಟಲ್ಲಿ ಈ ಪಾದಯಾತ್ರೆ ಎಲ್ಲ ರೀತಿಯಿಂದನೂ ತನ್ನ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಪಾದಯಾತ್ರೆನ ನಾವು ಧಿಕ್ಕರಿಸಬೇಕು. ಆ ಕಾರಣಕ್ಕೆ ನಮ್ಮ ಮೈತ್ರಿ ಏನಿದ್ರು ಚುನಾವಣಾ ರಾಜಕೀಯಕ್ಕೆ ಈ ಎಲ್ಲ ರಾಜಕಾರಣಕ್ಕೂ ಎಲ್ಲ ಕಿತಾಪತಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕಠಿಣ ಪದಗಳಲ್ಲೇ ಈ ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಕುಮಾರಸ್ವಾಮಿ ಆಕ್ರೋಶದ ಹಿಂದಿರುವ ಕಥೆ ಇದು.